ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕಥೆ ಜಗಳಕೋರ ಕೋಳಿಗಳು. ಹೊಲದಲ್ಲಿ 2 ಕೋಳಿಗಳು ತಮಗೆ ಸಿಕ್ಕ ಕಾಳು ದವಸ ಧಾನ್ಯಗಳನ್ನು ತಿನ್ನುತ್ತಾ ಇದ್ವು. ಈ 2 ಕೋಳಿಗಳು ತುಂಬಾ ಹೊಟ್ಟೆಕಿಚ್ಚಿನ ಪ್ರಾಣಿಗಳು. ಒಂದು ಕಂಡ್ರೆ ಮತ್ತೊಂದಕ್ಕೆ ಆಗ್ತಾ ಇರಲ್ಲ. ಹೊಲದಲ್ಲಿ ಸಿಗುವ ಕಾಳು ಕಡ್ಡಿ ಹುಳಗಳನ್ನು ತಿಂದು ಸುಮ್ಮನೆ ಇರದೆ ಒಂದಕ್ಕೊಂದು ಜಗಳ ಮಾಡ್ತಾ ಇದ್ವು. ಹೀಗೆ ಜಗಳ ಮಾಡ್ತಿರುವಾಗ ಒಂದು ದಿನ 2 ಕೋಳಿಗಳು ಜೋರವಾಗಿ ಜಗಳವಾಡೋದಕ್ಕೆ ಶುರು ಮಾಡಿದ್ವು. ತಮ್ಮ ಚೂಪಾದ ಕೊಕ್ಕಿನಿಂದ ಪರಸ್ಪರ ಕುಕ್ಕಿ ಗಾಯ ಮಾಡಿಕೊಂಡ್ವು. ಹೀಗೆ ಜಗಳ ಮುಂದುವರಿಯಿತು. 2 ಕೋಳಿಗಳಿಗೂ ತುಂಬಾನೇ ಗಾಯ ಆಯಿತು. ಅವಳ ಮೈಯಿಂದ ರಕ್ತ ಹರಿಯತೊಡಗಿತು. ಅದೇ ಸಮಯಕ್ಕೆ ಮತ್ತೊಂದು ಕೋಳಿ ಅಲ್ಲಿಗೆ ಬಂದು ಈ 2 ಕೋಳಿಗಳನ್ನು ನೋಡಿ ಏಕೆ ಹೀಗೆ ಜಗಳ ಮಾಡ್ತಾ ಇದ್ದೀರಿ ಅಂತ ಕೇಳ್ತು. ಆಗ ಇಬ್ಬರು ತಮ್ಮ ಆಪಾದನೆಯನ್ನು ಮುಂದೆ ಇಟ್ಟರು. ಆಗ ಆ ಕೋಳಿ, ನೀವು ತಿನ್ನುವಷ್ಟು ಆಹಾರ ಎಲ್ಲಿ ಆದರೂ ಸಿಗುತ್ತೆ, ಅದಕ್ಕೆ ಜಗಳ ಬೇಕೆ? ನೀವು ನಿಜಕ್ಕೂ ಮೂರ್ಖರು. ಬದುಕಿನಲ್ಲಿ ಮೂರ್ಖರು ಮಾತ್ರ ಕಾದಾಡುತ್ತಾರೆ. ಇರುವುದರಲ್ಲಿ ಸಂತೋಷದಿಂದ ಇರಬೇಕು, ಪ್ರೀತಿಯಿಂದ ಹಂಚಿ ತಿನ್ನಬೇಕು. ಅದನ್ನು ಬಿಟ್ಟು ಹೀಗೆ ಜಗಳ ಮಾಡ್ತಾ ಇದ್ದರೆ ನಿಮ್ಮನ್ನು ಜನ ಮೂರ್ಖರು ಅಂತಾರೆ, ಒಬ್ರಿಗೊಬ್ರು ತಂದಿಡ್ತಾರೆ. ಮೂರ್ಖರು ಮಾತ್ರ ಜಗಳ ಆಡ್ತಾರೆ. ಇನ್ನು ಮುಂದೆ ಈ ರೀತಿ ಮಾಡದೆ ನಿಮ್ಮ ತಪ್ಪನ್ನು ಅರಿತುಕೊಳ್ಳಿ ಎಂದು ಬುದ್ಧಿ ಹೇಳ್ತು. ಹೊಸ ಕೋಳಿಯ ಮಾತನ್ನು ಕೇಳಿ ಇಬ್ಬರು ತಮ್ಮ ತಪ್ಪಿನ ಅರಿವನ್ನು ಅರಿತುಕೊಂಡ್ರು. ಪ್ರೀತಿಯಿಂದ ಬಡಲು ಶುರು ಮಾಡಿದ್ರು. ಹೀಗೆ ನಾವು ಎಷ್ಟೊಂದು ಸಲ ನಮಗೆ ಬೇಡದೇ ಇರೋ ವಿಷಯಕ್ಕೆ ಕ್ಷುಲ್ಲಕ ಕಾರಣಗಳಿಗೆ ಜಗಳ ಆಡ್ತಾ ಇರ್ತೀವಿ. ಅದ್ರ ಬದಲು ಪ್ರೀತಿಯಿಂದ ಇರೋದನ್ನ ಕಲ್ತ್ಕೊಂಡ್ರೆ ಜೀವನ ತುಂಬ ಖುಷಿಯಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಕಥೆನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಕಥೆಯೊಂದಿಗೆ ನಾಳೆ ಸಿಗೋಣ. ಅಂಟಿಲ್ ದೆನ್, ಥ್ಯಾಂಕ್ ಯು ಸೋ ಮಚ್. ಯೂನಿವರ್ಸಲ್ ಲವ್ ಯು. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.